media onto the stage for wonderful dance, Chittiya Kalayave. This beautiful dance was choreographed our Sonama Miss. And this beautiful song was co-written by Iramma teacher. I request the UKG English medium students to be ready behind the stage for their next performance. ಕಲಿಯಬೇಕು ಜ್ಞಾನ ತಿಳಿಯಬೇಕು ಕಲಿಯಬೇಕು ಜ್ಞಾನ ತಿಳಿಯಬೇಕು ಕಲಿಯಬೇಕು ಜ್ಞಾನ ತಿಳಿಯಬೇಕು ವಿದ್ಯಾವಂತರಾಗಿ ಲೋಕ ಅರಿಯಬೇಕು ಎಸ್ ಅಂದಾಗಲೇ ಮೆಚ್ಚಬೇಕು ಕಲಿಯಬೇಕು ಜ್ಞಾನ ತಿಳಿಯಬೇಕು
ಗ್ರಾಮರ್ ಕರ್ರಾಗೈತಿ ಇಂಗ್ಲೀಷ್ ಹೆಂಗೈತೆ ಏಬಿ ಕಲಿಯಬೇಕು ಬೇಬಿ ಅನ್ನಬೇಕು ಏಬಿ ಕಲಿಯಬೇಕು ಬೇಬಿ ಅನ್ನಬೇಕು ತಂಗಿ ಅನ್ನ ಬದಲು ಸಿಸ್ಟರ್ ಅನ್ನಬೇಕು ಐ ಕಮ್ ಯಾಪಿ ಯಾಪಿ ಔಟ್ ಯು ಡು ಬೇಬಿ ಕಲಿಯಬೇಕು ಬೇಬಿ ಅನ್ನಬೇಕು ನಮ್ಮೂರ ಜಾಣ ಇವಳು ದೇವೀಸಿ ಕಲಿತ ಮಗಳು ಇವಳೇಳಿ ಕೊಟ್ಟು ನೀ ಕಲಿತು ಬಿಟ್ಟು ಬೆಳಕಂತೆ ನಮ್ಮ ಬಾಳು ಗುರುಕುಲ ಇಲ್ಲಿದೆ ಎಲ್ಲ ಬನ್ನಿವೆ ಕಲಿಯಬೇಕು ಜ್ಞಾನ ತಿಳಿಯಬೇಕು ಕಲಿಯಬೇಕು ಜ್ಞಾನ ತಿಳಿಯಬೇಕು ಎಸ್ ಎಸ್ ಅಂದಾಗಲೇ ಮೆಚ್ಚಬೇಕು ಕಲಿಯಬೇಕು ಜ್ಞಾನ ತಿಳಿಯಬೇಕು Performance. Let's give them a huge round applause. A special thanks to Irama teacher for bringing out the best in these children. Great job. Next, I would like to invite. ಉತ್ತಮ ಪ್ರದರ್ಶನ ನೀಡಿದ ಮಕ್ಕಳಿಗೆ ಧನ್ಯವಾದಗಳು. Next, I would like to invite our little stars from UKG English Medium to the stage. They are here to enchant with their beautiful popular Malayalam song. This beautiful dance was choreographed by our Kannada teacher Alfonsa Miss. ಈಗ ಯುಕೆಜಿ ಮಕ್ಕಳಿಗೆ ವೇದಿಕೆಗೆ ಆಹ್ವಾನಿಸುತ್ತೇನೆ. ಇವರಿಂದ ಮಲಯಾಳಂ ಹಾಡಿಗೆ ಉತ್ಸಾಹದಿಂದ ಹೆಜ್ಜೆ ಹಾಕಲು ವೇದಿಕೆಗೆ ಬರಲು ಆಹ್ವಾನಿಸುತ್ತೇನೆ. ಈ ನೃತ್ಯದ ಸಂಯೋಜಕರು ಅಲ್ಫೋನ್ಸಾ ಮಿಸ್. I request the first standard Kannada medium student to be ready behind the stage for the next performance. ನಂತರ 1ನೇ ತರಗತಿಯ ಮಕ್ಕಳು ರೆಡಿಯಾಗಿರಬೇಕು. Tumma
ಶಿಕ್ಷಕಿ. ಆಂಗ್ಲ ಮಾಧ್ಯಮದ 1ನೇ ತರಗತಿ. ಗೀತೆಯೊಂದಿಗೆ ನೃತ್ಯ ಪ್ರದರ್ಶಿಸಲು ಆಂಗ್ಲ ಮಾಧ್ಯಮದ 2ನೇ ತರಗತಿ ತಯಾರಿಯಲ್ಲಿರಬೇಕು. ಪಾಲಕರಿಗೆ ಸಹಕರಿಸಿ ಕೂಡ್ರಿ. ಈ ಮಕ್ಕಳು ಡ್ಯಾನ್ಸ್ ಮಾಡೋದೇ ಬರಲಿ ಸ್ಕ್ರೀನ್ ಮೇಲೆ.
ಮಹಾಸ್ವಾಮಿಗಳ ಪಾದ ಕಮಲಗಳಿಗೆ ಎನ್ನ ಹಣೆಮಣಿದು ಶ್ರೀ ಹುಣಜೇಶ್ವರ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯಲ್ಲಿ SLC ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಲಾಗ್ತಾ ಇದೆ. ಅದು ಚಂದ್ರಶೇಖರ್ ಮೇಕಿನ್ ಅವಾರ್ಡ್ ಪುರಸ್ಕಾರ. ಈ ಪುರಸ್ಕಾರವನ್ನು ದಿವಂಗತ ಚಂದ್ರಶೇಖರ್ ಮೇಕಿನ್ ಅವರು ಮೂಲತಃ ಗರ್ಭಳಿ ಗ್ರಾಮದವರಾಗಿದ್ದಾರೆ. ಇವರು ನೀರಾವರಿ ಇಲಾಖೆಯಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದು, ಅದರ ಜೊತೆಗೆ ಅವರು ಶೈಕ್ಷಣಿಕ ಮತ್ತು ಸಾಮಾಜಿಕ ಕಳಕಳಿಯುಳ್ಳ ವ್ಯಕ್ತಿಗಳಾಗಿದ್ದರು. ಇವರ ಆಶೆಯಂತೆ ಅವರ ಸುಪುತ್ರರಾದ ಡಾಕ್ಟರ್ ಸುರೇಶ್ ಕುಮಾರ್ ಚಂದ್ರಶೇಖರ್ ಮೇಕಿನ್ ಇವರು ವೃತ್ತಿಯಲ್ಲಿ ವೈದ್ಯರಾಗಿದ್ದು, ಇವರು ಪ್ರಸ್ತುತ ನಮ್ಮ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ವೈದ್ಯಾಧಿಕಾರಿಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರು ತಮ್ಮ ತಂದೆಯ ಆಶೆಯಂತೆ ಪ್ರೌಢಶಾಲಾ ವಿಭಾಗದ SSLC ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಚಂದ್ರಶೇಖರ್ ಮೇಕಿನ್ ಅವಾರ್ಡ್ ಪ್ರಶಸ್ತಿಯನ್ನು ಮಕ್ಕಳಿಗೆ ನೀಡಿ ಗೌರವಿಸ್ತಾ ಇದ್ದಾರೆ. ಈ ಒಂದು ಪ್ರಶಸ್ತಿಯನ್ನು ಮೊದಲನೇದಾಗಿ ನಮ್ಮ ಪ್ರೌಢಶಾಲಾ ವಿಭಾಗ ಕನ್ನಡ ಮಾಧ್ಯಮ ಶ್ರೀಮತಿ BB ಸಜ್ಜನ್ ಶೆಟ್ಟಿ ಸ್ಮಾರಕ ಪ್ರೌಢಶಾಲಾ ವಿಭಾಗದ 10ನೇ ತರಗತಿಯಲ್ಲಿ, ಅಂದರೆ ಹೋದ ವರ್ಷ 2025ರ ವಾರ್ಷಿಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಹಸೀನಾ ತಂದೆ ಖಾಜಾ ಪಟೇಲ್ ಮುಖಾಂ ಸರ್ದಾರ್ ಮೋತಪಳ್ಳಿ ಈ ವಿದ್ಯಾರ್ಥಿನಿಯು 675ಕ್ಕೆ 584 ಅಂಕಗಳನ್ನು ಪಡೆದು ನಮ್ಮ ಶಾಲೆ ಮತ್ತು ಸಂಸ್ಥೆಗೆ ಕೀರ್ತಿಯನ್ನು ತಂದಿದ್ದಾಳೆ. ಈ ವಿದ್ಯಾರ್ಥಿಯು ತಾವೆಲ್ಲರೂ ಚಪ್ಪಲಿ ಮೂಲಕ ವಿದ್ಯಾರ್ಥಿಗೆ ಅಭಿನಂದಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಹಸೀನಾ ತಂದೆ ಖಾಜಾ ಪಟೇಲ್ ಈ ವಿದ್ಯಾರ್ಥಿ ವೇದಿಕೆ ಬಂದು ಪುರಸ್ಕಾರವನ್ನು ನಮ್ಮ ಪ್ರೌಢಶಾಲಾ ವಿಭಾಗದ ಮುಖ್ಯಗಳು ಸುಮತ್ ರೆಡ್ಡಿ ಸರ್ ಅವರನ್ನು ಪುರಸ್ಕಾರ ಮತ್ತು ಆಶೀರ್ವಾದ ನೀಡಬೇಕೆಂದು ಅವರನ್ನು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಆಂಗ್ಲ ಮಾಧ್ಯಮದ ವಿದ್ಯಾರ್ಥಿಯಾದ ಕುಮಾರಿ ಐಶ್ವರ್ಯ ತಂದೆ ಶಿವಕುಮಾರ್ ರಾಯಚೂರ್ ಈ ವಿದ್ಯಾರ್ಥಿಯು ಹೋದ ವರ್ಷದ ವಾರ್ಷಿಕ ಪರೀಕ್ಷೆಯಲ್ಲಿ 625ಕ್ಕೆ 581 ಅಂಕಗಳನ್ನು ಪಡೆದು ನಮ್ಮ ಶಾಲೆ ಮತ್ತು ಸಂಸ್ಥೆಗೆ ಕೀರ್ತಿಯನ್ನು ತಂದೆ. ಈ ವಿದ್ಯಾರ್ಥಿ ಕೂಡ ಎಲ್ಲರೂ ಚಪ್ಪಾಳೆ ತಟ್ಟುವ ಮೂಲಕ ವಿದ್ಯಾರ್ಥಿ ಅಭಿನಂದಿಸಬೇಕಾಗಿ ಎಲ್ಲ ಒಂದು ಪ್ರೇಕ್ಷಕರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಕೂಡ ನಾನು ತಿಳುವಳಿಯಾಗಿರುತ್ತೇನೆ. ಇಷ್ಟೇ ಹೇಳಿ ನನ್ನ ವರದಿ ವಾಚನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎನ್ನುವ ಗೀತೆಯ ನೃತ್ಯವನ್ನು ಪ್ರದರ್ಶಿಸಲು ವೇದಿಕೆಗೆ ಬರುತ್ತಿದ್ದಾರೆ. Next I invite the second standard English medium Nickel Stop to the stage here perform to the Hindi sir. That is a mistake. A big shout out to the Anjali's for training them wonderful dance. महसूस हुआ है लाइफ की गाड़ी ने कस के मारा ब्रेक. हो रहा है क्यों कंफ्यूज मेरे दिल, मशवरा मेरा तू आजमा के देख. यही उम्र है गलती से मिस्टेक, यही उम्र है गलती से मिस्टेक, यही उम्र है गलती से मिस्टेक, यही उम्र है गलती से मिस्टेक बेटा.
ನಮ್ಮ ಶಿಕ್ಷಣ ಸಂಸ್ಥೆ ಶಾಲಾ ವಾರ್ಷಿಕ ಪ್ರತಿಷ್ಠಿತ ಪುರಸ್ಕಾರಗಳನ್ನು ನೀಡುತ್ತದೆ. ಧ್ರುವ ಪುರಸ್ಕಾರ, ನಚಿಕೇತ ಪುರಸ್ಕಾರ, ಅಭಿಮನ್ಯು ಪುರಸ್ಕಾರ, ಅಹಲ್ಯ ಪುರಸ್ಕಾರ, ಬಬ್ರುವಾಹನ ಪುರಸ್ಕಾರ, ಏಕಲವ್ಯ ಪುರಸ್ಕಾರ, ದ್ರೋಣಾಚಾರ್ಯ ಪುರಸ್ಕಾರ. ಹೀಗೆ ಈ ಪುರಸ್ಕಾರಗಳಿಗೆ ಭಾಗಿಯಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಈ ವೇದಿಕೆಯ ಬಲಭಾಗದಲ್ಲಿ ಬರಬೇಕು. ಅದೇ ರೀತಿಯಾಗಿ ಈ ಪುರಸ್ಕಾರಗಳನ್ನು ನೀಡಿರ್ತಕ್ಕಂಥ ದಾನಿಗಳಾಗಿರ್ತಕ್ಕಂಥ ರಘುವೀರ್ ರಾಮಚಂದ್ರ ಸುಲೇಪೇಟ್ ಹಾಗೂ ನಾಗಶೆಟ್ಟಿ ವೀರಶೆಟ್ಟಿ ಭಂಟ್ನಳ್ಳಿ, ರೋಹಿತ್ ಈಶ್ವರಪ್ಪ ಮುಕ್ರಂಜ, ರೇವಣಸಿದ್ದಪ್ಪ ಪ್ರೌಢಶಾಲೆ ಶಿಕ್ಷಕರು ಯಲಕಪಳ್ಳಿ, ಸುರೇಶ್ ಬಕ್ಕಪ್ಪ ಸೋಮನಿಂದಳಿ, ರವೀಂದ್ರ ವಿಠಲ್ ದಸ್ತಾಪುರ, ಜಗನ್ನಾಥ್ ರುದ್ರಪ್ಪ ಪೆಂಚನ್ಪಳ್ಳಿ, ರೇವಣಸಿದ್ದ ಸುಭಾಷ್ ಚಂದ್ರ ದಬ್ಬ. ಈ ದಾನಿಗಳು ಕೂಡ ಈ ವೇದಿಕೆಯ ಬಲಭಾಗದಲ್ಲಿ ಬರಬೇಕು. 2 ಡ್ಯಾನ್ಸ್ಗಳ ನಂತರ ಆ ಪುರಸ್ಕಾರಗಳನ್ನು ನೀಡಲಾಗ್ತದ. ಹಾಗಾಗಿ ಪುರಸ್ಕಾರಕ್ಕೆ ಭಾಗಿಯಾಗಿರ್ತಕ್ಕಂಥ ಮಕ್ಕಳು ಹಾಗೂ ಪುರಸ್ಕಾರವನ್ನು ನೀಡಿರ್ತಕ್ಕಂಥ ದಾನಿಗಳು ಕೂಡ ವೇದಿಕೆಯ ಬಲಭಾಗದಲ್ಲಿ ಬರಬೇಕಂತ ಕಳಕಳಿಯ ವಿನಂತಿಯನ್ನು ಕೋರ್ತಾ ಇದ್ದಾರೆ. हर गली अच्छी लगी, हर एक घर अच्छा लगा. आप आए इस सम्मेलन में तो ये आयोजन भी अच्छा लगा. Next, I would like to invite our second standard A division Kannada medium children to the stage for a wonderful dance. The popular song Bhumina Banadante. This beautiful song was choreographed by Sabhavati teacher. ಹೂವಿನ ಬಾಣದಂತೆ ಈ ಸುಂದರವಾದ ಹಾಡಿಗೆ ಹೆಜ್ಜೆ ಹಾಕಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಕನ್ನಡ ಮಾಧ್ಯಮದ 2ನೇ ತರಗತಿಯ ಮಕ್ಕಳು. Welcome. Next, I invite division Kannada medium students to be ready behind the stage for next performance. ಹಾಡಿನ ಸಾಲಿನಲ್ಲಿ ಮೂಡುವ ಪ್ರಾಣದಂತೆ
Prabhavati acting in the place of Kitturani Channamma, Vanake Obava of Maheshwari, Jnanarani Lakshmibai, in the place of Vaishnavi, Ullalada Rani Ajjakaliya of Sanvi, Sabbachandra Bhoshanagi, ಚನ್ನಮಳ್ಳಾಗಿ ಕುಮಾರಿ ಪ್ರತಿಭಾ, ಒನಕೆ ಓಬವ್ವ ಕುಮಾರಿ ಮಹೇಶ್ವರಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕುಮಾರಿ ವೈಭವಿ, ಉಳ್ಳಾಳ ರಾಣಿ ಅಬ್ಬಕ್ಕಳಾಗಿ ಕುಮಾರ ಸ್ವಾನಿ, ಸುಭಾಷ್ ಚಂದ್ರ ಬೋಸ್ ಆಗಿ ಕುಮಾರ ನೀಲಕಂಠ. ಇದು ನನ್ನ ಅಸ್ತ್ರ, ಇದರಿಂದ ವೈರಿಗಳನ್ನು ನಾಶ ಮಾಡುತ್ತೇನೆ. ನಾನು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ನಾನು ಅರ್ಥಹೀನ ಜೀವನದಲ್ಲಿ ಬದುಕೋಕ್ಕಿಂತ ಅರ್ಥಪೂರ್ಣ ಮರಣವನ್ನು ಬಯಸುತ್ತೇನೆ. ಜೈ ಹಿಂದ್. ನಾನು ರಾಣಿಯ ಪಕ್ಕ ನಾವು ನಮ್ಮ ಜನರನ್ನು ರಕ್ಷಿಸುತ್ತೇವೆ ಮತ್ತು ದಬ್ಬಾಳಿಕೆಯನ್ನು ಪ್ರತಿರೋಧಿಸುತ್ತೇವೆ. ಜೈ ಹಿಂದ್. ನಾನು ಸುಭಾಷ್ ಚಂದ್ರ ಬೋಸ್. ಈ ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡ್ತೇನೆ. ಜೈ ಹಿಂದ್. ನಾನು ಲಾಲ್ ಬಹದ್ದೂರ್ ಶಾಸ್ತ್ರಿ. ಜೈ ಜವಾನ್, ಜೈ ಕಿಸಾನ್, ಜೈ ಹಿಂದ್. ನಾನು ಸ್ವಾಮಿ ವಿವೇಕಾನಂದ. ಹೇಳಿ ಎದ್ದೇಳಿ, ಗುರು ಮುಟ್ಟೋರಿಗೆ ನಿಲ್ಲದ್ರಿ. ಜೈ ಹಿಂದ್. ನಾನು ಭಗತ್ ಸಿಂಗ್. ಬ್ರಿಟಿಷರು ನನ್ನನ್ನು ಕೊಲ್ಲಬಹುದು, ಆದರೆ ನನ್ನ ಆಯ್ಕೆಗಳನ್ನು ಅಲ್ಲ. ಜೈ ಹಿಂದ್. ನಾನು ಮಹಾತ್ಮ ಗಾಂಧೀಜಿ. ಬ್ರಿಟಿಷರು ಭಾರತ ಬಿಟ್ಟು ತೊಲಗಿ. ಜೈ. ಚಂದ್ರಶೇಖರ್ ಆಜಾದ್. ನಾನು ಸ್ವತಂತ್ರವಾಗಿರ್ತೇನೆ, ಸ್ವತಂತ್ರ ಕಾಯುತ್ತೇನೆ. ಜೈ ಹಿಂದ್. ತನ್ನ ತೊದಲು ನುಡಿಗಳಿಂದ ಸ್ವತಂತ್ರ ಹೋರಾಟಗಾರರನ್ನ ನೆನಪಿಸಿರ್ತಕ್ಕಂಥ ಈ ಮುದ್ದು ಮಕ್ಕಳಿಗೆ ನಿಮ್ಮ ಜೋರಾದ ಚಪ್ಪಾಳೆ, ಇಲ್ಲಂದ್ರೆ ಹಂಗ್ರಿ ಜೋರಾದ ಚಪ್ಪಾಳೆ ತಟ್ಟಬೇಕು. ಸುಧಾರಾಣಿ ಮಿಸ್. ಭಾರಿ ಖುಷಿ ಮರ್ರೆ ನಂಗೆ ನನ್ನ ಹೆಂಡತಿ ಕಂಡ್ರೆ, ಒಂದು ಚೂರು ಬೈಯುವುದಿಲ್ಲ ರಾತ್ರಿ ಕುಡ್ಕೊಂಡು ಬಂದ್ರೆ. ಭಾರಿ ಖುಷಿ ಮರ್ರೆ ನಂಗೆ ನನ್ನ ಹೆಂಡತಿ ಕಂಡ್ರೆ, ಒಂದು ಚೂರು ಬೈಯುವುದಿಲ್ಲ ರಾತ್ರಿ ಕುಡ್ಕೊಂಡು
ಯಾರಿವಳು ಸೂಜಿನಲ್ಲಿ ಕಣ್ಣವಳು ರಾಮನಲ್ಲಿ ತೋಟದಲ್ಲಿ ಕಣ್ಣನೆಂದು ಕರಳಿದಳು ಮಾತಿನಲ್ಲಿ ಹೇಳಿದರೆ ಕಾಲಕ್ಕೆ ಸಿಗದು ಹಾಡಲಿ ಕೇಳು ಅಂದದ ಸಾಲು ಮಾತಿನಲ್ಲಿ ಹೇಳಿದರೆ ಕಾಲಕ್ಕೆ ಸಿಗದು ಹಾಡಲಿ ಕೇಳು
ಕಮ್ಮನಿದು ಅರಳಿಗಳು ಯಾವುದೋ ಈ ಬೊಬ್ಬೆ ಯಾವುದೋ ಊರ್ವಶಿಯ ಕುಲವೋ ನೇಮಕೆಯ ಚೆಲುವು ಯಾವುದೋ ಈ ಅಂದ ಯಾವುದೋ ಬೇಲೂರಿನ ಶಿಲೆಯೋ ಶಾಂತಲೆಯ ಕಲೆಯೋ ಕಾಳಿದಾಸನ ದೇವಗೀತೆಯೋ ಕಾಳಿದಾಸನ ನಚಿಕೇತ, ಅಭಿಮನ್ಯು, ಅಹಲ್ಯ, ಬಬ್ರುವಾಹನ, ಏಕಲವ್ಯ, ದ್ರೋಣಾಚಾರ್ಯ ಈ ಪುರಸ್ಕಾರಗಳಿಗೆ ಭಾಗಿಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮ ಗುರುನಂಜೇಶ್ವರ ಸಂಸ್ಥೆಯ ಕನ್ನಡ ಮಾಧ್ಯಮದ ಶಿಶುವರ್ಗದ ಮಗು ವಿನೂತ್ ಶಂಭುಲಿಂಗ್ ಮಠಪತಿ ಈ ವಿದ್ಯಾರ್ಥಿನಿ ವೇದಿಕೆ ಮೇಲೆ ಬಂದು ಹಾಸೀನರಾಗಬೇಕು. ಅದೇ ರೀತಿ ಸಂಸ್ಥೆಯ ಕನ್ನಡ ಮಾಧ್ಯಮದ ಹಿರಿಯ ಪ್ರಾಥಮಿಕ ಶಾಲೆಯ 7ನೇ ತರಗತಿಯಲ್ಲಿ ಓದುತ್ತಿರುವ ಕೃತಿ ತಂದೆ ಸಂಗಪ್ಪ ಗೋಗಿ ಈ ವಿದ್ಯಾರ್ಥಿನಿಯು ಕೂಡ ವೇದಿಕೆ ಆಗಮಿಸಬೇಕು. ಅದೇ ರೀತಿ ಸಂಸ್ಥೆಯ ಕನ್ನಡ ಮಾಧ್ಯಮದ ಪ್ರೌಢಶಾಲೆಯ SSLC ವಿದ್ಯಾರ್ಥಿಯಾಗಿರ್ತಕ್ಕಂಥ ನಾಗೇಶ್ ಹಾಜಪ್ಪ ಈ ವಿದ್ಯಾರ್ಥಿಯು ಕೂಡ ವೇದಿಕೆಗೆ ಬರಬೇಕು. ಸಂಸ್ಥೆಯ ಆಂಗ್ಲ ಮಾಧ್ಯಮದ ನರ್ಸರಿ ಶಾಲೆಯ UKGಯಲ್ಲಿ ಓದುತ್ತಿರುವ ಖುಷಿ ಸಂತೋಷ್ ಈ ವಿದ್ಯಾರ್ಥಿನಿಯು ಕೂಡ ವೇದಿಕೆಗೆ ಆಗಮಿಸಬೇಕು. ಸಂಸ್ಥೆಯ ಆಂಗ್ಲ ಮಾಧ್ಯಮದ ಹಿರಿಯ ಪ್ರಾಥಮಿಕ ಶಾಲೆಯ 7ನೇ ತರಗತಿಯಲ್ಲಿ ಓದುತ್ತಿರುವ ಚನ್ನಬಸವ ತಂದೆ ಮಹದೇವಪ್ಪ ಈ ವಿದ್ಯಾರ್ಥಿಯು ಕೂಡ ವೇದಿಕೆಗೆ ಆಗಮಿಸಬೇಕು. ಸಂಸ್ಥೆಯ ಆಂಗ್ಲ ಮಾಧ್ಯಮದ ಪ್ರೌಢಶಾಲೆಯ SSLC ಓದುತ್ತಿರುವ ಅಮರನಾಥ್ ಶಿವಶರಣಪ್ಪ ಈ ವಿದ್ಯಾರ್ಥಿಯು ಕೂಡ ವೇದಿಕೆಗೆ ಆಗಮಿಸಬೇಕು. ಸಂಸ್ಥೆಯ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಯಾಗಿರ್ತಕ್ಕಂಥ ಅಭಿಷೇಕ್ ರೇವಣಸಿದ್ದಪ್ಪ ಈ ವಿದ್ಯಾರ್ಥಿಯು ಕೂಡ ವೇದಿಕೆಗೆ ಆಗಮಿಸಬೇಕು. ಈ ವಿದ್ಯಾರ್ಥಿಗಳು ಧ್ರುವ, ನಚಿಕೇತ, ಅಭಿಮನ್ಯು, ಅಹಲ್ಯ, ಬಬ್ರುವಾಹನ, ಏಕಲವ್ಯ, ದ್ರೋಣಾಚಾರ್ಯ ಪುರಸ್ಕಾರಗಳಿಗೆ ಭಾಗಿಯಾಗಿರ್ತಾರ. ಈ ಪುರಸ್ಕಾರಗಳನ್ನು ನೀಡಿರ್ತಕ್ಕಂಥ ದಾನಿಗಳು ರೇವಣಸಿದ್ದ ಸುಭಾಷ್ ಚಂದ್ರ ದಬ್ಬ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು.
ರಘುವೀರ್ ರಾಮಚಂದ್ರ ಸುಲೇಪೇಟ್ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ನಾಗಶೆಟ್ಟಿ ವೀರಶೆಟ್ಟಿ ಬಂಟ್ನಳ್ಳಿ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ರೋಹಿತ್ ಈಶ್ವರಪ್ಪ ಮುಕ್ರಂಜ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ರೇವಣ ಸಿದ್ದಪ್ಪ ಪ್ರೌಢಶಾಲೆಯ ಶಿಕ್ಷಕರು ಯಲಕ್ಪಳ್ಳಿ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ಸುರೇಶ್ ಬಕ್ಕಪ್ಪ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ರವೀಂದ್ರ ವಿಠಲ್ ಇವರು ಕೂಡ ವೇದಿಕೆಗೆ ಆಗಮಿಸಬೇಕು. ಜಗನ್ನಾಥ್ ರುದ್ರಪ್ಪ ಇವರು ಕೂಡ ವೇದಿಕೆಗೆ ಆಗಮಿಸಿ ಮಕ್ಕಳಿಗೆ ಪ್ರಶಸ್ತಿಯನ್ನ ಪುರಸ್ಕಾರ ನೀಡಬೇಕಂತ ಅವರಲ್ಲಿ ಕೇಳ್ತಾ ಇದ್ದೀನಿ. ಈ ಪ್ರಶಸ್ತಿಗಳನ್ನ ನಮ್ಮ ಸಂಸ್ಥೆಯ ಸದಸ್ಯರಾಗಿರುವ ಸಿದ್ದಪ್ಪ ಪಸಾರ್ ಸರ್ ಹಾಗೂ ರೇವಣ ಸಿದ್ದಪ್ಪ ಚೌಧರಿ ಸರ್ ಅವರು ನೆರವೇರಿಸ್ಕೊಡ್ಬೇಕಂತ ಅವರಲ್ಲಿ ಕೇಳ್ತಾ ಇದ್ದೀನಿ. ಯಾಕಪ್ಪ ಅಂದ್ರೆ ನಮಗೆ ದೇವರು ಕೈ ಕೊಟ್ಟಿದ್ದು ಮಕ್ಕಳು ಸಾಧನೆ ಮಾಡಿದಾಗ ಪ್ರೋತ್ಸಾಹ ಮಾಡಕ್ಕ. ದಯವಿಟ್ಟು ಎಲ್ಲರೂ ಜೋರಾದ ಚಪ್ಪಾಳೆ ಒಂದು ಸಲ ಹೊಡ್ರಿ. ಇಲ್ಲಿ ತನಕ ಒಟ್ಟ ಒಂದು ಚಪ್ಪಾಳೆ ಹೊಟ್ಟಿದ್ರಿ, ಇನ್ನೂ ಜೋರಿಸಬಲ್ರಿ. ಮೈಕಿನ್ ಸೌಂಡ್ಗಿಂತ ಜೋರ್ಸ್ ಚಪ್ಪಾಳೆ ಬರ್ಬೇಕ್ರಿ. ಮಕ್ಕಳು ಸಾಧನೆ ಮಾಡಿದ್ದಾರೆ. ಈ ಪುರಸ್ಕಾರ ಇದರದ ಒಂದು ವಿಶಿಷ್ಟತೆ ಏನು ಅಂತಂದ್ರೆ, ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಸಮಾಜದ ವಿವಿಧ ಇಲಾಖೆಗಳಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತ ನಮ್ಮ ಹಳೆಯ ವಿದ್ಯಾರ್ಥಿಗಳಿಂದ ದುಡ್ಡು ಸಂಗ್ರಹ ಮಾಡಿಕೊಂಡು ಒಬ್ಬೊಬ್ಬ ದಾನಿಗಳೇನಾರಲ್ಲ, ಆ ಹಳೆ ವಿದ್ಯಾರ್ಥಿಗಳೇ ಅವ್ರ ಪೇರೆಂಟ್ಸ್ ಬಂದಾರ. ಆ ಹಳೆಯ ವಿದ್ಯಾರ್ಥಿಗಳ ಸಹಾಯದಿಂದ ನಿಧಿ ಸಂಗ್ರಹ ಮಾಡಿಕೊಂಡು ಈ ಮಕ್ಕಳನ್ನ ಆಯ್ಕೆ ಮಾಡ್ತೀವಿ. ಮಕ್ಕಳಿಗೆ ಹೆಂಗ್ ಆಯ್ಕೆ ಮಾಡ್ತೀವಿ ಅಂತಂದ್ರೆ, ನಮಗೆ 7 ಸ್ಕೂಲ್ ಅವು. ಒಂದು ಕನ್ನಡ ಮಾಧ್ಯಮದ ಶಿಶುವರ್ಗ, 2ನೇದು ಕನ್ನಡ ಮಾಧ್ಯಮದ ಪ್ರಹರಿ, 5ನೇದು ಆಂಗ್ಲ ಮಾಧ್ಯಮದ ಪ್ರೈಮರಿ, ನಂತರ ಆಂಗ್ಲ ಮಾಧ್ಯಮದ ಹೈಸ್ಕೂಲು, ನಂತರ ಕಾಲೇಜ್. ಎಲ್ಲ ಪ್ರಕಲ್ಪಗಳ ದೊಡ್ಡ ಕ್ಲಾಸ್ ಅಂದ್ರೆ ಶಿಶುವರ್ಗದಾಗ ಉದಯ ಕ್ಲಾಸು, ಪ್ರೈಮರಿದಾಗ 7th ಕ್ಲಾಸು, ಹೈಸ್ಕೂಲ್ದಾಗ 10th ಕ್ಲಾಸು, ಕಾಲೇಜ್ನಾಗ PUC ಸೆಕೆಂಡ್ ಇಯರ್. ಆ ಮಕ್ಕಳಿಗೆ ಹೆಂಗೆ ಆಯ್ಕೆ ಮಾಡ್ತೀವಿ ಅಂತಂದ್ರ, ಅವ್ರ ಶಾಲೆ ಬಗ್ಗೆ ಅವ್ರಿಗಿರುವಂತ ಲವಲವಿಕೆ, ಶಿಕ್ಷಕರ ಜೊತೆಗೆ ಅವ್ರ ಸಂಬಂಧ, ಗೆಳೆಯರ ಜೊತೆಗೆ ಅವ್ರ ಸಂಬಂಧ ಮತ್ತು ಅಭ್ಯಾಸದಾಗಲೂ ಪ್ರಗತಿ. ಹಾಗೂ ಪ್ರಶಸ್ತಿಯನ್ನ ವಿತರಿಸಿರುವ ಇಬ್ಬರಿಗೂ ಕೂಡ ಅಭಿನಂದನೆಗಳನ್ನು ಕೋರುತ್ತಾ, ಈ ಪ್ರಶಸ್ತಿ ಪುರಸ್ಕಾರದ ವರದಿಯನ್ನ ಓದಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಂಸ್ಥೆಗೆ ಚಿರಋಣಿಯಾಗಿ ನನ್ನ ಈ ವರದಿಯನ್ನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್. ಆಪರೇಷನ್ ಸಿಂಧೂರ್ ವೀರ ಶೂರರ ಶೌರ್ಯವನ್ನು ಈ ವೇದಿಕೆಯ ಮೇಲೆ ಪ್ರದರ್ಶಿಸಲು ನಮ್ಮ ಆಂಗ್ಲ ಮಾಧ್ಯಮದ 4ನೇ ತರಗತಿಯ ಮಕ್ಕಳನ್ನು ಆಹ್ವಾನಿಸುತ್ತೇನೆ. ಪಾಲಕರು ಚಪ್ಪಾಳೆಯೊಂದಿಗೆ ಮಕ್ಕಳನ್ನು ಪ್ರೋತ್ಸಾಹಿಸಬೇಕು. I request 4 standard Kannada medium students to be ready behind the stage. पहलगाम के बैसारण में आतंकियों ने किया टूरिस्ट पर हमला। इस हमले में 27 की मौत जबकि दर्जनों घायल होने की सूचना। Oh
जान मेरी रहे न रहे। मेरी ज़मीन है तू, मेरी मेरी नस नस में तेरा इश्क बहे। फीका न पड़े कभी रंग तेरा जिस्मों से निकल के खून कहे। तेरी मिट्टी में मिल जावा गुल भर के मैं खिल जावा। इतनी सी है दिल की आरज़ू। तेरी नदियों में बह जावा, तेरी फसलों में लहरावा। इतनी सी है दिल की आरज़ू। ये नया हिंदुस्तान है, ये घर में घुसेगा भी तो मारेगा। मैं कर्नल सोफिया कुरैशी, मैं विंग कमांडर योगिका सिंह। क्या आप इससे जल्दी ले गए हो? यस सर। क्या करने के लिए आपका खून खोल रहा है? यस सर। वो आगे, ये आगे। हॉस्पिटल, हाईवे, हॉस्पिटल, हाईवे, हॉस्पिटल, हाईवे। देश की मां बहन बेटियों के सम्मान और सुरक्षा के लिए चला सबसे बड़ा एक्शन ऑपरेशन सिंधु। भारत के पाकिस्तान पर एयर स्ट्राइक पहलगाम हमले कर लिया आगे खड़ी है देखो सबसे बड़ी मुझे को खत्म देखो जीतो खड़ी। मुझे कब से इंतजार था आज की शाम का। अब देखो क्या कहता है ये बना हिंदुस्तान का। तो किसी के भी आगे झुका नहीं, हाँ मैं हूँ उस देश का। बैठ के ले नजारा इस ट्रैवल और पेस का। चलूँ या चलूँ ढाई ढाई चाल मैं खेल मेरा होगा ये देख लंबी रेस का। मैं मर के भी चुकाऊंगा तुझे मिट्टी कर दूंगा या फिर मिट्टी में मिल जाऊंगा। चोटी का हाथ मैं वो करके दिखाऊंगा। दुनिया से हूँ खाली हाथ नहीं जाऊंगा। जब तक मगर झाड़ दूंगा तुझको मैं उखाड़ दूंगा। जहाँ से तू आया है ना वहीं तुझे गाड़ दूंगा। मेरी जमीन पे आज तुझे ही पछाड़ दूंगा। झंडा इंडिया का बटे गाड़ दूंगा।
Thank